ನಮಸ್ಕಾರ ನನ್ನೆಲ್ಲ ಸ್ನೇಹಿತರಿಗೆ ನಾನು ನಿಮ್ಮ ಪ್ರೀತಿಯ ದುರ್ಗದ ಕನ್ನಡಿಗ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಮಾಕ್ಲಿದುರ್ಗ ಊರು ಬಂದು ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮೇಲಿನ ಜುಗಾನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಈ ಮಾಕ್ಲಿದುರ್ಗದಲ್ಲಿ ಇವತ್ತು ನಾನು ಒಂದು ಜಾಗ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಹೊಸ ಬ್ರಿಡ್ಜ್ಗೂ ಹಳೆ ಬ್ರಿಡ್ಜ್ಗೂ ಯಾವ ಥರ ಇದೆ ಅನ್ನೋದು ನಿಮ್ಗೆ ತೋರಿಸೋದಕ್ಕೋಸ್ಕರ ಇವತ್ತು ಬಂದಿದ್ದೀನಿ. ಅದನ್ನು ನಿಮ್ಗೆ ತೋರಿಸಿ ನೋಡಿ. ಇದು ಇವಾಗ ಕಟ್ಟಿರೋ ಬ್ರಿಡ್ಜು, ಈ ಜಮಾನದ ಬ್ರಿಡ್ಜು ಈ ತರ ಕಟ್ಟಿದ್ದಾರೆ. ಫುಲ್ ಎಕೋ ಬರುತ್ತೆ ಈ ಜಾಗದಲ್ಲಿದ್ರೆ ಫುಲ್ ಎಕೋ ಸೌಂಡ್. ಈಗಿನ ಕಾಲದ ಬ್ರಿಡ್ಜ್ ಇದು, ಆಯ್ತಾ? ಯಾವ ತರ ಕಟ್ಟಿದ್ದಾರೆ, ಎಷ್ಟು ಪ್ರಾಮಾಣಿಕವಾಗಿ ಕಟ್ಟಿದೀವಿ ಅನ್ನೋದನ್ನ ಒಂದು ಸಾಕ್ಷಿ ತೋರಿಸಿ ನಿಮ್ಗೆ. ಯಾಕೆ ಅಂತಂದ್ರೆ ಹಳೆ ಕಾಲದ ಬ್ರಿಡ್ಜ್ಗೂ ಹೊಸ ಕಾಲದ ಬ್ರಿಡ್ಜ್ಗೂ ಜಾಸ್ತಿ ಡಿಫ್ರೆನ್ಸ್ ಇದೆ. ಆ ಡಿಫ್ರೆನ್ಸ್ ಮತ್ತೆ ಆಗಿನ ಕಾಲದ ಕಟ್ಟಿರುವಂತ ಕಟ್ಟಡಗಳು ಯಾವ ತರ ಇರ್ತಾವ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಇದು ಈಗಿನ ಕಾಲದಲ್ಲಿ ಕಟ್ಟಿರುವಂತ ಬ್ರಿಡ್ಜು ನೋಡಿ ಯಾವ ತರ ಕಟ್ಟಿದ್ದಾರೆ. ಇದು ಫುಲ್ಲು ನೋಡಿ, ಇದು ಇವಾಗ ಹೊಸ ಟ್ರ್ಯಾಕ್. ಇದು ಈ ಹೊಸ ಟ್ರ್ಯಾಕ್ಗೆ ಇದೆಲ್ಲ ಕಟ್ಟಿರೋದು ನೋಡಿ. ಇದು ಫುಲ್ಲು ಹೊಸ ಟ್ರ್ಯಾಕ್ ಕಟ್ಟಿರೋದು. ಹಾಗೆ ನೋಡಿ ಸುಮಾರು ಜಾಸ್ತಿ ಉದ್ದನೇ ಇದೆ. ಹಾಗೆ ತೋರಿಸ್ತೀನಿ ಬನ್ನಿ ಯಾವ್ಯಾವ ಥರ ಕಟ್ಟಿದ್ದಾರೆ. ಇಲ್ಲಿ ಜೇನುನೊಣಗಳ ಕಾಟ ಜಾಸ್ತಿ. ದೊಡ್ಡ ಜೇನು ಎದ್ದೇಳ್ತಂದ್ರೆ ನಾವು ಓಡ್ಬೇಕಾಗಿರೋದೆ ಇಲ್ಲಿ. ಆಗ ತೋರಿಸಿ ನಿಮ್ಗೆ. ಈ ಸುತ್ತಮುತ್ತ ಕಾಡಿನ ಮಧ್ಯೆ ಇರುವಂತ ಜಾಗ ಇದು, ನಮ್ಮ ಊರು ಪಕ್ಕದಲ್ಲಿರುವಂತ ಜಾಗ. ಹಾಗೆ ತೋರಿಸಿ ನೋಡಿ ಈ ತರ ಕಟ್ಟಿದ್ದಾರೆ. ಇವಾಗ ಇದು ಈ ತರ ಕಟ್ಟಿ ಇವಾಗ ಇದ್ರ ಮೇಲೆ ಟ್ರೈನ್ಗಳೆಲ್ಲ ಓಡಾಡ್ತಾ ಇದ್ದಾವೆ. ಸರಕು ಸಾಗಣೆಗೆ ಮತ್ತೆ ಎಲ್ಲ ಈ ಒಳ್ಳೆ ಅನುಕೂಲಕ್ಕಾಗಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ರೈಲ್ವೆ ಇಲಾಖೆ ವತಿಯಿಂದ. ತುಂಬಾ ಧನ್ಯವಾದ ತಿಳಿಸ ನೋಡಿ. ಮತ್ತೆ ಇಲ್ಲಿ ಬೆಟ್ಟನೂ ಇದೆ. ಈ ಬೆಟ್ಟ ಇವಾಗ ಹಸ್ರಾ ಇದಾಗ್ತಾ ಇದೆ ನೋಡಿ. ಆ ಬೆಟ್ಟ ಎಷ್ಟು ಚೆನ್ನಾಗಿದೆ ನೋಡಿ ಯಾವ ತರ ತುಂಬಾ ಚೆನ್ನಾಗಿದೆ. ಹಳೆ ಬ್ರಿಡ್ಜ್ ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡಿ ಸ್ನೇಹಿತರೆ. ಇದು ಹಳೆ ಕಾಲದ ಬ್ರಿಡ್ಜು ಯಾವ ತರ ಎಷ್ಟು ಪ್ರಾಮಾಣಿಕವಾಗಿ ಕಟ್ಟಿದ್ದಾರೆ ಅನ್ನೋದನ್ನ ನಿಮ್ಗೊಂದು ಸಾಕ್ಷಿ ಇದು ನೋಡಿ. ಒಂದು ಕಲ್ಲು ಕೂಡ ಚೆದರಿಲ್ಲ, ತುಂಬಾ ಅದ್ಭುತವಾಗಿ ಕಟ್ಟಿದ್ದಾರೆ. ಯಾವ ತರ ಅನ್ನೋದನ್ನ ನೀವು ನೋಡ್ಕೊಳ್ಳಿ. ನೀವು ನೋಡಿ ಯಾವ ತರ ಇದೆ, ಯಾವ ತರ ಕಟ್ಟಿದ್ದಾರೆ. ಕಲ್ಲು ಹೇಗೆ ಜೋಡಿಸಿರ್ಬೋದು. ಈ ಕಮಾನಿನ ಆಕಾರದಲ್ಲಿ ಕಟ್ಟಿರುವಂತ ಬ್ರಿಡ್ಜ್ ಇದು ನೋಡಿ. ಯಾವ ತರ ಕಮಾನ ಆಕಾರದಲ್ಲಿ ಕಟ್ಟಿದ್ದಾರೆ, ತುಂಬಾ ಅದ್ಭುತವಾಗಿ ಕಟ್ಟಿದ್ದಾರೆ. ಇದನ್ನ ಕಲ್ಲು ಯಾವ ತರ ಜೋಡಿಸೋಂತಾನು ಗೊತ್ತಾಗ್ತಾ ಇಲ್ಲ ಅಲ್ವಾ? ಈ ಕಲ್ಲು ಜೋಡಿಸೋದಕ್ಕೆ ಭಾರಿ ಗಾಸಿ ಬಿದ್ದಿರ್ಬೇಕು ಆಗಿನ ಕಾಲದಲ್ಲಿ ಜನ. ಒಂದೊಂದು ಕಲ್ಲು ಜೋಡಿಸ್ಬೇಕಂದ್ರೆ ಕಷ್ಟನೇ. ಈಗಿನ ಕಾಲದಲ್ಲಿ ಈ ತರ ಕಟ್ಬೇಕಂದ್ರೆ ಭಾರಿ ಗಾಸಿನೇ. ಒಂದು ಪಿಲ್ಲರ್ ಇಲ್ಲ, ಒಂದು ಕಬ್ಣ ಹಾಕಿಲ್ಲ, ಮತ್ತೆ ಯಾವುದೇ ತರದ ಸಪೋರ್ಟು ಇಲ್ಲ. ಭೂಮಿನೇ ಸಪೋರ್ಟ್. ಇದಕ್ಕೆ ನೋಡ್ಕೊಳ್ಳಿ ಯಾವ ತರ ಇದೆ ಅಂತ ನೀವು ಹೇಳ್ಬೇಕು ನೋಡಿ. ತುಂಬಾ ಅದ್ಭುತವಾಗಿ ಕಟ್ಟಿದ್ದಾರೆ. ಇನ್ನು ಕಲ್ಲುಗಳು ಯಾವ ತರ ಜೋಡಿಸಿದ್ದಾರೆ ಅನ್ನೋದು ಇನ್ನೂ ಒಳ್ಳೆ ತೋರಿಸ್ತೀನಿ ಬನ್ನಿ ನಿಮ್ಗೆ. ಯಾಕೆ ಅಂತಂದ್ರೆ ಆಗಿನ ಕಾಲದಲ್ಲಿ ಕಟ್ಟಿರುವಂತ ಕಟ್ಟಡಗಳು ಇವು ತುಂಬಾ ಅದ್ಭುತವಾಗಿ ವಿನ್ಯಾಸ ಮಾಡಿ, ಅದು ಯಾರು ಇಂಜಿನಿಯರ್ ಕಟ್ಟಿದಾರ ಗೊತ್ತಿಲ್ಲ, ಒಟ್ಟಿನಲ್ಲಿ ತುಂಬಾ ಅದ್ಭುತವಾಗಿ ಕಟ್ಟಿದ್ದಾರೆ ನೋಡಿ. ಯಾವ ತರ ಇದೆ ಅಂತೆ, ತುಂಬಾ ಅದ್ಭುತವಾಗಿ ನಿರ್ಮಿಸಿದ್ದಾರೆ ಈ ಹಳೆ ಕಟ್ಟಡಗಳು. ಇವಾಗಲೂ ಒಂದು ಚೆಕ್ ಕೂಡ, ಒಂದು ಇಟ್ಟಿಗೆ ಕೂಡ, ಒಂದು ಕಲ್ಲು ಕೂಡ ಕದಲಿಲ್ಲ. ಇದು ಕದಲ್ಸ್ಬೇಕಂದ್ರೆ ಭಾರಿ ಗಾಸಿನೇ. ಯಾವ ತರ ಇದೆ ಅಂತಂದ್ರೆ ನೋಡಿ, ಇಷ್ಟಿಷ್ಟು ಕಲ್ಲು ನೋಡಿ. ಏನಿಲ್ಲ ಅಂದ್ರೆ 1.5 ಅಡಿ 2 ಅಡಿ ಮೇಲೆ ಇದೆ ಈ ಕಲ್ಲು. ಎತ್ತಿ ಹಂಗ್ ಮೇಲೆ ನಿಲ್ಸಿ ಈ ಕಮಾನ್ ಆಕಾರದಲ್ಲಿ ಕಟ್ಟಬೇಕು ಅಂದ್ರೆ ತಮಾಷೆನಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ಇಲ್ಲಿ ಜೇನುಗಳಿದಾವೆ. ಇದು ದೊಡ್ಡ ಜೇನು. ಇದೇನಾದ್ರು ಎದ್ದೇಳ್ತು ಅಂತಂದ್ರೆ ಯಾರು ಬದುಕಲ್ಲ. ಒಂದಕ್ಕಿಂತ ಅಮ್ಮಮ್ಮ ಅಂದ್ರೆ ಒಂದು 10 ಕಚ್ಚಿದ್ರು ಹೆಚ್ಚೆಚ್ಚು ಬದುಕೋದಿಲ್ಲ ಜನ, ಆಯ್ತಾ? ಈ ಜಾಗದಲ್ಲಿ ಬಂದು ಇದು ಹೊಸ ಬ್ರಿಡ್ಜ್ಗಳು ಇವೆಲ್ಲ 1, 2 ಹೊಸ ಬ್ರಿಡ್ಜ್ಗಳು. ಅದು ಹಳೆ ಬ್ರಿಡ್ಜ್. ಹೇಗಿದೆ ಅಂತ ನೀವು ಹೇಳಿ. ತುಂಬಾ ಅದ್ಭುತವಾಗಿದೆ. ಈ ಜಾಗಕ್ಕೆ ಯಾರಾದ್ರೂ ಬಂದ್ರೆ ಒಳ್ಳೆ ಪ್ರಕೃತಿನ ಆಸ್ವಾದಿಸಬಹುದು. ಹಾಗಿದೆ ಜಾಗ. ಈ ಜೇನುಗಳ ಮಧ್ಯೆ ಬದುಕೋದು ಕಷ್ಟ. ಇನ್ನು ಸ್ವಲ್ಪ ಬಿಸಿಲಾಯ್ತು ಅಂದ್ರೆ ಎದ್ದೇಳ್ತವೆ. ಹಾಗಾಗಿ ಓಡೋಣ ಸ್ನೇಹಿತರೆ. ಇದೇ ತರ ನನ್ನ ಚಾನಲ್ಗೆ ಮುಂದೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ಇದೇ ಥರನೇ ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಜಾಗ ತೋರಿಸ್ತಾ ಇರ್ತೀನಿ. ನನಗೆ ನಿಮ್ಮ ಬೆಂಬಲ ಅವಶ್ಯಕತೆ, ನಿಮ್ಮ ಸಪೋರ್ಟ್ ಅವಶ್ಯಕತೆ ಜಾಸ್ತಿ ಇದೆ. ಹಾಗಾಗಿ ನೀವು ನನ್ನ ವಿಡಿಯೋ ನೋಡಿದಷ್ಟು ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ತುಂಬಾ ಧನ್ಯವಾದ ತಿಳಿಸ್ತಾ ನಮಸ್ಕರಿಸ್ತೀನಿ ಸ್ನೇಹಿತರೆ.